ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಹೌದು ಸಮರ್ಥ್, ನನಗೆ ನಿನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ. ನಿನ್ನ ಹತ್ರ ಪ್ರೀತಿ ಪ್ರೇಮ ಅಂತ ಸುಳ್ಳು ಹೇಳ್ತಾ ಗೌರವ್ಗೆ ಹತ್ರ ಆಗೋಣ ಅಂದ್ಕೊಂಡೆ. ಅದು ನೀನು ಒಳ್ಳೆತನಕ್ಕೆ ಸೋತು ನಿನ್ನ ಹತ್ರ ಸತ್ಯ ಹೇಳ್ತಿದ್ದೀನಿ. ನನಗೆ ಲೈಫ್ನಲ್ಲಿ ಗೌರವ್ ಬಿಟ್ಟರೆ ಬೇರೆ ಯಾರ ಮೇಲೂ ಯಾವ ಫೀಲಿಂಗ್ಸ್ ಬಂದಿಲ್ಲ. ಗೌರವ್ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಏನೋ ಯಾಕೋ ಗೊತ್ತಿಲ್ಲ, ಅವನ ಮೇಲಿರೋ ಫೀಲಿಂಗ್ಸ್ ಕಡಿಮೆ ಆಗ್ತಾನೇ ಇಲ್ಲ. ಏನೋತಾ ಕುಮುದ ಮಾತಾಡ್ತಿದ್ರೆ ಇತ್ತ ಸಮರ್ಥ್ ನೇರ ದೃಷ್ಟಿ ಹೊರಟಿದ್ದು ಅವನ ಎದುರಿಗಿದ್ದ ಮರದ ಕಡೆ. ಅವನ ಕರ್ಣಗಳು ಅವನ ಮಾತನ್ನು ಆಲಿಸುತ್ತಾ ನೋವು ಅನುಭವಿಸಿದ್ರೆ ಅವನ ಹೃದಯವು ನುಚ್ಚು ನೂರಾದಂತೆ ಕೊರಗ್ತಿತ್ತು. ನಿನ್ನ ಹತ್ರ ಇರೋ ಸತ್ಯ ಹೇಳ್ತಿದ್ದೀನಿ ಸಮ್ಮು, ನನಗೆ ನೀನು ಒಳ್ಳೆ ಸ್ನೇಹಿತ ಅಷ್ಟೆ. ನನ್ನನ್ನು ನಿನ್ನ ಜೊತೆ ಹೆಂಡತಿಯಾಗಿ ನೋಡೋ ಯಾವ ಆಸೆ ಬಯಕೆ ಇಲ್ಲ. ಸೊ ಸಮರ್ಥ್, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ಬಿಡೋಣ, ಏನಂತೀಯ? ನನಗೆ ಗೊತ್ತು, ನಿನ್ನ ಹತ್ರ ನಾನು ತುಂಬ ಸುಳ್ಳು ಹೇಳಿದ್ದೀನಿ, ತುಂಬ ನಾಟಕ ಮಾಡಿದ್ದೀನಿ, ತುಂಬ ಮೋಸ ಮಾಡಿದ್ದೀನಿ. ಆದರೆ ಈಗಂತೂ ನಿಜ ಹೇಳ್ತಿದ್ದೀನಿ, ನೀನು ತುಂಬ 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 ಒಳ್ಳೆ ವ್ಯಕ್ತಿ. ನಾನು ಮಾಡಿದ್ದಕ್ಕೆಲ್ಲ ಸಾರಿ. ಬೇರೇನೂ ಸುಳ್ಳು ಮುಚ್ಚಿಟ್ಟಿಲ್ಲ ನಾನು. ಸತ್ಯ ಇಷ್ಟೇ. ಪ್ಲೀಸ್ ಹೇಳು, ನಾವು ಫ್ರೆಂಡ್ಸ್ ಆಗಿ ಇರೋಣವಾ ಎಂದು ಅವನತ್ತ ತಿರುಗಲು ಕಣ್ಣ ತುದಿಯಲ್ಲಿ ಜಾರಬೇಕಿದ್ದ ಅಳುವನ್ನು ಹಿಡಿದಿಟ್ಟ. ಓಕೆ ಎಂದನಷ್ಟೇ ಪಾಪ. ಯಾಕಂದರೆ ಅವನಿಗೆ ಗೊತ್ತು ಮತ್ತೆ ಮತ್ತೆ ಅವಳನ್ನು ಪ್ರೀತಿ ಮಾಡು ಎನ್ನುವುದರಲ್ಲಿ ಯಾವ ಅರ್ಥ ಇಲ್ಲ ಅಂತ. ಸಮರ್ಥ್, ಯಾವುದಾದ್ರೂ ಅವಕಾಶ ಸಿಕ್ಕಿ ಗೌರವ್ ನನ್ನ ಒಪ್ತಾನೆ ಅಂತ ಕಾಯ್ತಾನೆ ಇದ್ದೀನಿ. ನಿನಗೆ ಏನನ್ಸುತ್ತೆ ಎಂದು ನಗುತ್ತಾ ಕೇಳಿದವಳಿಗೆ ಇನ್ನೂ ಅರಿವಾಗಿಲ್ಲ ಗೌರವ್ ಪ್ರೀತಿ ಚಂದುಗಷ್ಟೇ ಎಂದು. ಆದರೆ ಕುಮುದ, ನಿನಗೆ ಗೌರವ್ ಪ್ರೀತಿ ಸಿಗೋದು ಡೌಟ್ ಎಂದವನ ಮಾತಿಗೆ ನಕ್ಕವಳು, ಹಾಂ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಯಾರಿಗೊತ್ತು ಬದುಕಲ್ಲಿ ಯಾವಾಗ ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ ಅಂತ ಎಂದು ಇನ್ನೂ ಹಾಸ್ಯ ಹೊತ್ತವಳನ್ನು ತಡೆಯಲು ಮನಸ್ಸು ಮಾಡದೆ, ಓಕೆ, ಸಿ ಯು ಟುಮಾರೋ ಎಂದು ನುಡಿದು ಬೆನ್ನು ಹಾಕಿ ಹೆಜ್ಜೆ ಸಾಗಿಸ್ತಾ ಕಾರ್ ಬಳಿ ಬಂದವನು ಅವಳನ್ನು ಹಿಂತಿರುಗಿ ನೋಡಿ ಬಾಯ್ ಕೂಡ ಮಾಡಲಿಲ್ಲ. ಅವಳಿಗೇನಾದರೂ ಫೀಲ್ ಆಯಿತಾ ಎಂದು ಆಲೋಚಿಸಬೇಡಿ, ಯಾಕಂದರೆ ಅವಳಿಗೆ ನಿಜವಾದ ಪ್ರೀತಿಯ ಬೆಲೆ ಇನ್ನೂ ಗೊತ್ತಿಲ್ಲ. ಕಾರ್ ಚಲಾಯಿಸ್ತಾ ಹೊರಟಿದ್ದವನ ಕಣ್ಣಲ್ಲಿ ನೀರ ಹನಿಗಳಿಗೆ ಕೊರತೆ ಇಲ್ಲ, ಒಂದಾದ ಮೇಲೆ ಒಂದು ಧುಮುಕಿದ್ದವು. ನನ್ನ ಪ್ರೀತಿನ ಕಡೆಗೂ ನೀನು ಅರಿಲಿಲ್ಲ ಕುಮುದ. ವೈ, ನಾನು ಯಾಕೆ ನಿನಗೆ ಒಳ್ಳೆ ಪ್ರೇಮಿ ಅಂತ ಅನ್ನಿಸ್ಲಿಲ್ಲ? ಕಡೆ ಪಕ್ಷ ನನ್ನ ಪ್ರೀತಿಗೆ ಅವಮಾನ ಮಾಡುವಷ್ಟು ಬೇಡ ಅದನ್ನ ನಾನು. ಎಲ್ಲರ ಮುಂದೆ ನಮ್ಮ ಪ್ರೀತಿನ ಒಪ್ಪಿರೋ ರೀತಿ ನಟನೆ ಮಾಡಿ ನನಗೆ ಪ್ರತಿ ಬಾರಿ ಮೋಸ ಮಾಡಿದ್ರು ನಿನ್ನ ವರ್ಸೋಕೆ ತಯಾರಿದ್ದೆ. ಬಟ್ ಯು ಆಲ್ವೇಸ್ ರಿಜೆಕ್ಟೆಡ್ ಮೀ. ಬಟ್ ವೈ? ನಾನು ನಿನ್ನ ಬದಲು ಮಾಡೋಕ್ಕೆ ಎಷ್ಟೆಲ್ಲ ಸಾಹಸ ಪಟ್ಟೆ, ಬಟ್ ನೋ ಯೂಸ್ ಎಂದು ನೊಂದು ನುಡಿಯುತ್ತಾ ರೂಮಿಗೆ ಬಂದವನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಹೊರಡುತ್ತಿದ್ದವು. ನಿನ್ನ ಪ್ರೀತಿ ಮಾಡಿದವಳನ್ನು ನೀನು ಯಾಕಿಷ್ಟು ಪ್ರೀತಿ ಮಾಡ್ತೀಯ? ನಿನ್ನ ಕಡೆಗೂ ನಿರಾಕರಿಸ್ಬಿಟ್ಲು ಸಮರ್ಥ್. ನಿನ್ನ ಮನಸ್ಸಿಗೆ ಗಾಯ ಮಾಡಿಬಿಟ್ಲು ಸಮ್ಮು. ನಿನ್ನ ಅವಳ ಮೋಸಕ್ಕೆ ಬಲಿ ಮಾಡಿಬಿಟ್ಲಲ್ಲ ಸಮ್ಮು. ಛೇ, ಅವಳನ್ನು ನಾನು ಯಾಕೆ ಲವ್ ಮಾಡಿದೆ? ಇಂತಹ ಮೋಸ, ಎಂತಹ ಅವಮಾನ ನನಗೆ ಈ ಥರ ಯಾಕಾಗತ್ತೆ? ಹುಟ್ಟಿದ ತಕ್ಷಣ ಅಮ್ಮ ತೀರಿದ್ರು, ಆಮೇಲೆ ಅಪ್ಪ. ಬೆಳೀತಾ ಬೆಳೀತಾ ಒಬ್ಬಂಟಿ ಆದೆ. ನನ್ನ ಲೈಫ್ನಲ್ಲಿ ಗೌರವ್ ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಈ ಕುಮುದ ಪ್ರೀತಿ ಅಂತ ಪ್ರವೇಶ ಮಾಡಿ ಮೋಸ ಮಾಡಿಬಿಟ್ಲು ಎಂದು ಅತ್ತನು. ಎಂದಿಗೂ ಕುಡಿಯದ ಹುಡುಗ ತನ್ನ ನೋವು ಮರೆಯೋಕೆ ಅಂದು ಕುಡಿದು ಬಿಟ್ಟನು. ಗುಡ್ ಮಾರ್ನಿಂಗ್ ಬಾಯ್ ಬಡ್ಕಿ ಎನ್ನುತ್ತಾ ಅವಳ ಕಿವಿಯಲ್ಲಿ ಪಿಸುಗುಟ್ಟಿದವನಿಗೆ ಆ ದಿನ ಬಹಳ ಕೆಲಸವಿದೆ ಎಂದು ಅದಾಗಲೇ ತಿಳಿಸಿರಲು ಪಾಪ ಆತುರದಿ ಆಫೀಸ್ ಕಡೆ ಮುಖ ಮಾಡಿದ್ದ ಬೀಜಿ. IT ಕೆಲಸವೇ ಹಾಗೆ ಅಲ್ವಾ? ಕೆಲಸ ಬಂದರೆ ಸರತಿ ಸಾಲಲ್ಲಿ ನಿಂತಿರುತ್ತೆ. ಹಾಗೆ ಮೀಟಿಂಗ್ಸ್ ಮೇಲೆ ಮೀಟಿಂಗ್ಸ್ ಮುಗಿಸಿದವ ಸಮರ್ಥ್, ಇದು ನೋಟ್ ಮಾಡ್ಕೊ, ಅಟೆಂಡ್ ದಿಸ್ ಮೀಟಿಂಗ್, ಚೆಕ್ ದಟ್ ಏನೇನೋ ಹೇಳ್ತಾನೆ ಇದ್ದ ಬೀಜಿ. ಆದರೆ ಸಮರ್ಥ್ ಮಾತ್ರ ಎಲ್ಲದಕ್ಕೂ ತಲೆ ಆಡಿಸಿದ್ ಬಿಟ್ಟರೆ ಏನೊಂದು ನುಡಿತಿಲ್ಲ. ಮೊದಲೇ ಸೈಲೆಂಟ್ ಹುಡುಗ ಅವನು. ಈಗ ಬಾಯಲ್ಲಿ ಬರ್ತಿದ್ದ ಒಂದೆರಡು ಪದಗಳಿಗೂ ಬೀಗ ಹಾಕ್ಬಿಟ್ಟಿದ್ದ ನೆನ್ನೆ ಆದ ಆ ಒಂದು ಘಟನೆಯಿಂದ. ಕುಮುದ ಮುಖ ನೋಡಿದಾಗಲೆಲ್ಲ ಅವನಿಗೆ ಜಿಗುಪ್ಸೆ ಬರ್ತಿದ್ದಿದ್ದು ನಿಜ. ಅವಳು ಗೌರವ್ ಬಳಿ ಬಂದು ಮಾತಾಡುವಾಗೆಲ್ಲ ನೊಂದ್ಕೊಳ್ತಿದ್ದ ಹುಡುಗ. ಅವಳಿಗೇನು ಅನ್ನಿಸ್ತಾನೆ ಇರಲಿಲ್ವಲ್ಲ.
ಹೃದಯ ಇದೆಯಾ ಅಥವಾ ಕಲ್ಲಿನ ಹೃದಯನ ಅವಳದು ಅನ್ನಿಸ್ತಿತ್ತು ಅವನಿಗೆ. ಆದರೆ ಏನು ಮಾಡೋದು, ಕೆಲಸದ ಒತ್ತಡದಲ್ಲಿ ಗೌರವ್ ಕೂಡ ಏನೊಂದು ಗಮನಿಸಲಿಲ್ಲ. ಊಟಕ್ಕೆ ಕೂಡ ಅದನ್ನು ಹೆಚ್ಚು ಗಮನ ಹರಿಸದವರು ಬಂದಿದ್ದ ಇಶ್ಯೂ ರಿಸಾಲ್ವ್ ಮಾಡುವಲ್ಲಿ ಯಶಸ್ವಿಯಾಗಿದ್ದು ಮಾತ್ರ ನಿಜ. ಫುಲ್ ಸುಸ್ತಾಗಿದ್ದ ಟೀಮ್ ಮನೆಗಳಿಗೆ ಚಲಾಪಲ್ಯ ಆದರು. ಆದರೆ ತುಂಬ ನೊಂದಿದ್ದ ಸಮರ್ಥ್ ಮಾತ್ರ ಏನೋ ದೃಢ ನಿರ್ಧಾರ ಮಾಡಿಬಿಟ್ಟಿದ್ದ. ನೋವಿದ್ದಲ್ಲಿ ಒಬ್ಬರ ಬಳಿ ಹೇಳ್ಕೊಳ್ಬೇಕು, ಇಲ್ಲವಾದಲ್ಲಿ ಆ ನೋವು ಪರಿಪೂರ್ಣವಾದ ಮನಸ್ಸನ್ನು ಕುಗ್ಗಿಸಿ ಬದುಕಿಗೆ ಕೊಳ್ಳಿ ಇಡುವಲ್ಲಿ ಯಶಸ್ವಿಯಾಗುತ್ತೆ. ಗೌರವ್ ಮನೆಗೆ ಬಂದಿದ್ದ ತಡ. ಆ ಪುಟ್ಟ ಮಗು ಅವನಿಗಾಗಿಯೇ ಕಾದಂತೆ ಓಡಿ ಬಂದು ಚಿಕ್ಕು ಎಂದಿದ್ದೆ ಲ್ಯಾಪ್ಟಾಪ್ ಬ್ಯಾಗ್ ಪಕ್ಕ ಇರಿಸಿದವ ಅವಳನ್ನು ಹೊತ್ತು ಮುತ್ತಿಟ್ಟಿದ್ದ. ಚಿಕ್ಕು, ನಾವೆಷ್ಟು ದಿವಸ ಆಯಿತು ಐಸ್ ಕ್ರೀಮ್ ತಿಂದೇ ಇಲ್ಲ ಅಲ್ವಾ, ನಾವು ಐಸ್ ಕ್ರೀಮ್ನ ಮಿಸ್ ಮಾಡಿಕೊಡ್ತಿದ್ದೀವಿ ಎಂದು ಹೇಳಿದವಳ ನೋಡಿ, ಓಕೆ ನಾವು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗೋಣ ಓಕೆ ಎಂದವನಿಗೆ ಸಿಹಿ ಮುತ್ತು ಕೊಟ್ಟ ಪುಟಾಣಿ, ಬಟ್ ಚಿಕ್ಕಿ ಒಪ್ಪಲ್ಲ ಎಂದು ಕಿವಿಯಲ್ಲಿ ಮೊದಲೇ ಅವಳ ಬಗ್ಗೆ ಅರಿತವಳಂತೆ ಎಚ್ಚರಿಸಲು, ನಿಮ್ಮ ಚಿಕ್ಕಿನ ಎತ್ತಾಕೊಂಡು ಹೋಗೋಣ ಎಂದು ಕಣ್ಣು ಹೊಡೆದವ, ಎಲ್ಲಿ ನಿಮ್ಮ ಚಿಕ್ಕಿ ಅಲಿಯಾಸ್ ನನ್ನ M3 ಎನ್ನಲು ಕೈಯಲ್ಲೇ ಸನ್ನೆ ಮಾಡಿ ಮೇಲೆ ಎಂದು ತೋರಿಸಿದ್ಲು. ರೂಮ್ ಒಳಗಡೆ ಬಂದವ ಓದ್ತಿರುತ್ತಾಳೆ ಎಂದು ತಿಳ್ಕೊಂಡ್ರೆ ಅದ್ಯಾವುದೋ ಜ್ಯೋತಿಷ್ಯ ಪ್ರೋಗ್ರಾಮ್ ನೋಡ್ಕೊಂಡು ಕೂತಿದ್ಲು, ಅದು ಕೂಡ ಮೊಬೈಲ್ನಲ್ಲಿ. ಈಗ ಕರ್ಕಾಟಕ ರಾಶಿಯವರಿಗೆ ಈಗ ರಾಹು ಕೇತು ತದ್ವಿರುದ್ಧ ದಿಕ್ಕಿನಲ್ಲಿ ಹಠ ಮಾಡ್ತಾರೆ. ಆಗ ನಿಮಗೆ ಗೊತ್ತಿಲ್ಲದೆ ನೀವು ಜಗಳ ಆಡ್ತೀರಿ, ನಿಮಗೆ ಬೇಕಾದವರನ್ನು ಬೈತೀರಿ, ಬೇಡವಾದವ್ರ ಜೊತೆ ಬೈಸ್ಕೋತೀರಿ, ವಿದ್ಯಾರ್ಥಿಗಳಿಗಂತೂ ಪಾಸ್ ಆಗೋದು ಕೂಡ ಕಷ್ಟಕರವೇ ಎಂದು ಏನೇನೋ ಹೇಳ್ತಿದ್ದ ಜ್ಯೋತಿಷಿ ಮಾತು ಕೇಳ್ತಾ, ಅಯ್ಯೋ ರಾಯ್ರೆ, ನಾಳೆ ನಾಳೆ ಎಕ್ಸಾಮ್, ಆದರೆ ಇಲ್ಲಿ ರಾಹು ಕೇತು ತದ್ವಿರುದ್ಧ ದಿಕ್ಕು ಅಂದರೆ ನಾನು ಯಾವುದೆಲ್ಲ ಬರಲ್ಲ ಅಂದ್ಕೊಳ್ತೀನೋ ಅದೇ ಬರುತ್ತೆ. ನಾನಂತೂ ಮಾಡೆಲ್ 5 ಬಿಟ್ಟಿದ್ದೀನಿ, ಹಾಗಂದ್ರೆ ಎಲ್ಲ ಅದರಲ್ಲೇ ಬರುತ್ತಾ, ಇಲ್ಲ ಅದನ್ನು ಓದ್ಬಿಡೋದಾ ಎಂದು ಮೊಬೈಲ್ ಪಕ್ಕ ಹಾಕಿ ಪುಸ್ತಕ ತೆರೆದು ಓದೋಕೆ ಕೂತವಳ ತಲೆ ಮೇಲೆ ಕೈ ಹೊತ್ತು, ಅಯ್ಯೋ ಈಗ ಓದೋಕ್ಕೆ ಮೂಡ್ ಬರ್ತಿಲ್ಲ, ತಲೆಯಲ್ಲಿ ಬಿಸಿ ಬಿಸಿ, ಛೇ ಈ ಎಕ್ಸಾಮ್ ಕಂಡಿಡ್ದವ್ನು ಯಾರು, ನನ್ನ ಕೈ ಸಿಗಬೇಕು, ಇದೇ ಅವನಿಗೆ ಡಿಸ್ಕೋ ಡ್ಯಾನ್ಸ್ ಮಾಡಿಸ್ತೀನಿ. ಅಲ್ಲ, ಅವನಿಗೆ ಹೆಂಡತಿ ಮಗಳು ಇರಲಿಲ್ವಾ, ಯಾವನೂ ಸೈಕೋ ಇರಬೇಕು, ಎಕ್ಸಾಮ್ ಅಂತೆ ಎಕ್ಸಾಮ್, ನನ್ನ ಕರ್ಮ ಎಂದು ಬೈಕೊಂಡು ಹಣೆ ಚಚ್ಕೊಳ್ತಿದ್ದವಳ ನೋಡಿ ಜೋರಾಗಿ ನಕ್ಕನು ಬೀಚಿ. ಮೊದಲೇ ಓದೋಕೆ ಕಷ್ಟ ಅಂತ ಕೊರಗ್ತಿದ್ಲು, ಈಗ ಅವ್ನ ನಗು ಸಹಿಸ್ತಾಳ. ಬುಕ್ಸಲ್ಲೇ ಬಿಟ್ಟು ಅವನತ್ತ ಬಂದವಳು, ಏನಾಯ್ತು ಪುತ್ತೂರು ಪಾಂಡಾಗೆ, ಭಯಂಕರ ನಗು ಯಾಕೋ ಎಂದು ದುರುಗುಟ್ಟಿದವಳ ನೋಡಿ, ಅಲ್ವೇ ಅರ್ಕಲ್ಗುಡು ಆಸ್ಟ್ರಿಚ್ಚು, ಓದೋದು ಬಿಟ್ಟು ಭವಿಷ್ಯ ನೋಡ್ಕೊಂಡು ಕೂತಿದ್ಯಲ್ವಾ, ನಾಳೆ ನಿನ್ನ ರಾಹು ಕೇತು ಬಂದು ನಿನ್ನ ಎಕ್ಸಾಮ್ಸ್ನ ಬರ್ದು ಹೋಗ್ತಾರಾ? ಕೇಳಿದವನ ಮಾತಿಗೆ ಕೊಂಕು ನಕ್ಕವಳು, ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಮಿಸ್ಟರ್ ನಿಪಣಿ ನೀರ್ಗುದರೆ, ಹೋಗಿ ಫ್ರೆಶ್ ಆಗಿ ಎಂದು ಪುನಃ ಓದೋಕೆ ಹೋಗುತ್ತಿದ್ದವಳ ಬಿಡದೆ ಹತ್ತಿರ ಎಳೆದುಕೊಂಡವ, ಈ ಥರ ವಿಚಾರಗಳನ್ನು ಹೇಳ್ಕೊಡ್ಬೇಕು ನೀನು, ಕೊಡಿಯಾಳ ಕಾಡ್ ಕುದುರೆ ಎಂದು ಅವಳ ಕೆನ್ನೆಗೆ ಕೆನ್ನೆ ತಾಗಿಸಲು, ಎಲ್ಲ ನಾವೇ ಹೇಳ್ಕೊಡ್ಬೇಕಾ ಈ ಹೊಳಲ್ ಕಡೆ ಹಿಮಕರಡಿಗೆ ಎಂದವಳ ನಡು ಬಳಸಿದವ, ಮತ್ತೆ ಇನ್ಯಾರು ಹೇಳ್ಕೊಡ್ತಾರೆ, ಶಿಕಾರಿಪುರದ ಸಿಂಹಿಣಿ ಈ ಶಕ್ತಿನಗರದ ಸಿಂಹಗೆ ನೀನಲ್ಲಿ ಇನ್ಯಾರು ಹೇಳ್ಕೊಡ್ತಾರೆ ಹೇಳು ಎನ್ನುತ್ತಾ ಮೆಲ್ಲಗೆ ಗೋಧಿ ಚೇಷ್ಟೆ ಶುರು ಮಾಡಿದ. ನಾಳೆ ಎಕ್ಸಾಮ್ಸ್ ಇದೆ, ಇದಕ್ಕೆ ಟೈಮ್ ಇಲ್ಲ, ಡೆಲ್ಲಿ ದಿಲ್ ಪಸಂದ್ ಎಂದವಳ ಬಿಡದೆ, ಈಗ ಮನಸ್ಸಿಗೆ ರಾಜಸ್ಥಾನ್ ರಸಗುಲ್ಲಾನ ಟೇಸ್ಟ್ ಮಾಡಲೇಬೇಕು ಅನ್ನಿಸ್ತದ ಕಣೆ ಗಂಡುಬಿರಿ ಎಂದು ಇನ್ನೇನು ಮುತ್ತಿಡಬೇಕು ಅನ್ನೋಷ್ಟರಲ್ಲಿ, ಈಗಲೇ 9 ಆಗಿದೆ ಚಿಕ್ಕು, ಲೇಟ್ ಆದರೆ ಐಸ್ ಕ್ರೀಮ್ ಪಾರ್ಲರ್ ಬಾಗ್ಲನ್ನು ನೋಡ್ಕೊಂಡು ಬರಬೇಕು ಎಂದು ನುಡಿದ ಪಾಪು ಮಾತಿಗೆ, ನಾನು ಬರ್ತಿದ್ದೆ, ನಿನ್ನ ಚಿಕ್ಕಿನ ಕರಡಿ ಸಿಂಹ ಅಂತ ಪಂಚತಂತ್ರ ಕತೆ ಹೇಳ್ತಿದ್ಲು ಎಂದು ಮ್ಯಾನೇಜ್ ಮಾಡಿ ರಸಗುಲ್ಲಾನ ಆಮೇಲೆ ತಗೋತೀನಿ ಎಂದನು ಮೆಲ್ಲಗೆ. ಬಾಯ್ಬಡ್ಕಿ, ನಡಿ ಐಸ್ ಕ್ರೀಮ್ ತಿಂದು ಬರೋಣ ಕರ್ದ. ನೀವು ಹೋಗಿ, ನಾನು ಓದ್ಕೋಬೇಕು ಎಂದು ಬುಕ್ಸ್ ಕಡೆ ಹೋದವಳ ಬಿಟ್ಟು ಹೋಗೋ ಮನಸ್ಸೇ ಇಲ್ಲ ಅವನಿಗೆ. ಆದರೂ ಏನು ಮಾಡೋದು, ಅವಳ ಎಕ್ಸಾಮ್ಸ್ಗೆ ತೊಂದರೆ ಮಾಡೋಕೆ ಇಡಿಸದೆ, ಹೋಗ್ಲಿ ಫ್ಲೇವರ್ ಹೇಳೆ ಆದಿತ್ಯ ಪಟ್ಟಣದ ಅಮೂಲ್ ಬೇಬಿ ಎಂದವನಿಗೆ, ನನಗೆ ಚಾಕೋ ವೆನಿಲ್ಲ ತನ್ನಿ, ರಾಯಚೂರು ರೌಡಿ ಬೇಬಿ ಎಂದು ಉತ್ತರಿಸಿದ್ಲು. ಅವಳ ಮಾತಲ್ಲೇ ಅವನ ಸ್ಟ್ರೆಸ್ ಕಡಿಮೆ ಆಗಿತ್ತು. ಮಗುವಿನ ಜೊತೆ ಹೊರಗಡೆ ಹೋದನು. ಆದರೆ ಹೋದವನ ಕಿವಿಗೆ ಅದ್ಯಾವುದೋ ಒಂದು ಸುದ್ದಿ ಕಾಯ್ದಿತ್ತು. ಯಾವ ಸುದ್ದಿ ನೋಡೋಣ, ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.